ಟಿ.ಬಿ. ಜಯಚಂದ್ರರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯ. ಅನುಭವಿಗಳಿಗೆ ಸಂಪುಟದಲ್ಲಿ ಸ್ಥಾನ ನೀಡಿ ಎಂದು ಕಾಂಗ್ರೆಸ್ ಮುಖಂಡರು. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆಗಳು ಜೋರಾಗಿರುವ ನಡುವೆಯೇ ಶಿರಾ ಶಾಸಕ ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಮುಖಂಡರು ಒತ್ತಾಯಿಸುತ್ತಿದ್ದಾರೆ. ಹಿರಿಯ ನಾಯಕನ ಅನುಭವ ಮತ್ತು ಪಕ್ಷ ನಿಷ್ಠೆಯನ್ನ ಪರಿಗಣಿಸಿ ಕ್ಯಾಬಿನೆಟ್ನಲ್ಲಿ ಸ್ಥಾನ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಶಿರಾದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರು, 5 ದಶಕಗಳಿಗೂ ಹೆಚ್ಚು ಕಾಲ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿರುವ ಟಿ.ಬಿ. ಜಯಚಂದ್ರ ಅವರು ಪಕ್ಷದ ನಿಷ್ಠಾವಂತ ನಾಯಕರಾಗಿದ್ದಾರೆ. ಈ ಹಿಂದೆ ಕಾನೂನು, ಸಂಸದೀಯ ವ್ಯವಹಾರಗಳು, ಸಣ್ಣ ನೀರಾವರಿ ಹಾಗೂ ಕೃಷಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದ ಅವರು ಜನಪರ ಯೋಜನೆಗಳ ಮೂಲಕ ರಾಜ್ಯದ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದು, ಅವರ ಜನಪರ ಕಾರ್ಯಗಳನ್ನು ಪರಿಗಣಿಸಿ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ಇನ್ನೊಂದು ನಮ್ಮ ರಾಜ್ಯದ ಹಿರಿಯ ಶಾಸಕರು, ಹಿರಿಯ ಮಂತ್ರಿಗಳಾದಂತಹ ಮಾನ್ಯ BZ ಜಮೀರ್ ಅಹಮದ್ ಖಾನ್ ರವರು, ಅವರು ಬಹಳ ಮೈನಾರಿಟಿಗೋಸ್ಕರ ಬಹಳ ಓಡಾಟ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಮೈನಾರಿಟಿ ಅಂತನೆಲ್ಲ ಅಹಿಂದ ವರ್ಗ, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರ ಪರ ಧ್ವನಿಯನ್ನು ಯಾವತ್ತೂ ಅವರು ಸರ್ಕಾರಕ್ಕೆ ಮುಟ್ಟಿಸಿದ್ದಾರೆ. ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಲಕ್ಷಾಂತರ ಮನೆಗಳನ್ನು ಈ ರಾಜ್ಯದಲ್ಲಿ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಅನುಭವಿಸಿದ್ರು. ಅವ್ರಿಗೂ ಫಸ್ಟ್ ಪಟ್ಟಿನಲ್ಲಿ ಕೈ ಬಿಟ್ಟಿದ್ದಾರೆ. ಇದು ಇಡೀ ಅಹಿಂದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಎಲ್ಲರಿಗೂ ಒಂದು ಅವಮಾನ ಆದಂಗಾಗಿದೆ. ಇವ್ರಿಗೂ ಸಹ ನಾನು ಮನವಿ ಮಾಡ್ತೀನಿ, BZ ಜಮೀರ್ ಅಹಮದ್ ಖಾನ್ ಅವರು ಬಹಳ ಅನುಭವಿಸಿದ್ರು. ಅವ್ರಿಗೂ ಈ ಮಂತ್ರಿ ಸ್ಥಾನದಲ್ಲಿ ಸಂಪುಟದಲ್ಲಿ ಸೇರಿಸಬೇಕು ಅಂತ ನನ್ನ ವೈಯಕ್ತಿಕ ಒಂದು ಮನವಿ. ದಯವಿಟ್ಟು ಪರಿಗಣಿಸಬೇಕಂತ ನಾನು ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನಂದರೆ, ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕಂತ ಬಹುದಿನಗಳ ಬೇಡಿಕೆ. ಲಾಸ್ಟ್ ಟೈಮ್ ಡಿಸೆಂಬರಲ್ಲಿ ಒಂದು ಪಂಜಿನ ಮೆರವಣಿಗೆ ಮಾಡೋದ್ರ ಮೂಲಕ ಒಂದು ಕರ್ನಾಟಕದಲ್ಲೇ ಒಂದು ಹೆಸರಾಯ್ತದು. ಅವತ್ತು ಪಂಜಿನ ಮೆರವಣಿಗೆ ಮಾಡಿದ ಉದ್ದೇಶ, ಇವತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗೇನೆ ನಮ್ಮ ಜಯಚಂದ್ರ ಸಾಹೇಬರು ಸಮೇತ ಮಂತ್ರಿಗಳಾಗಬೇಕಿತ್ತು. ಫಸ್ಟ್ನೇ ಸಂಪುಟ ಏನು ಮೊನ್ನೆ ಆಯ್ತಲ್ಲ, ಅವತ್ತು ಆಗುತ್ತೆ ಅಂತ ನಾವು ತುಂಬ ಆಸೆಗಳು ಇಟ್ಕೊಂಡಿದ್ವಿ. ನಮ್ಮ ಶಿರಾ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಖುಷಿಯಿಂದ ಅವತ್ತು ಆಚರಣೆ ಮಾಡಬೇಕು, ಸಂಭ್ರಮಾಚರಣೆ ಮಾಡಬೇಕಂತ ನಮ್ಮದೊಂದು ದೊಡ್ಡದೊಂದು ಉದ್ದೇಶ ಇತ್ತು. ಕಾರಣಾಂತರಗಳಿಂದ ನಮ್ಮ ಮಲ್ಲಿಕಾರ್ಜುನ ಸಾಹೇಬರು, ಆಮೇಲೆ ನಮ್ಮ ರಾಹುಲ್ ಗಾಂಧಿಯವರು, ಹಾಗೆ ನಮ್ಮ ಸೋನಿಯಾ ಗಾಂಧಿಯವರು ಮತ್ತು ನಮ್ಮ ಸುಜ್ವಲ ಸಾಹೇಬರು ಅವರೆಲ್ಲ ಗಮನಕ್ಕೆ ತರಬೇಕು. ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಸೇರಿಸ್ಕೋಬೇಕಂತ ನಾವು ಅವರಿಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಯಾಕೆ ಒತ್ತಾಯ ಮಾಡ್ತಾ ಇದ್ದೇವೆ ಅಂದರೆ, ಕಾಂಗ್ರೆಸ್ ಸರ್ಕಾರದಲ್ಲೇ ಹಿರಿಯ ರಾಜಕಾರಣಿ, ಹಾಗೇನೆ ಅನುಭವ ರಾಜಕಾರಣಿ, ಹಾಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ 5 ವರ್ಷ ಸಚಿವರಾಗಿ ಏನು ಸಂಪೂರ್ಣವಾಗಿ ಒಂದು ಕಪ್ಪು ಚುಕ್ಕೆ ಇಲ್ಲದೇ ಆಡಳಿತ ಮಾಡಿ ಒಂದು ದೊಡ್ಡದೊಂದು ಅನುಭವ ಇದೆ. ಅದಕ್ಕೋಸ್ಕರ ಶಿರಾದಲ್ಲೇ 2008ರಲ್ಲಿ ಏನು ಬಂದಾಗ ಶಿರಾ ಹೇಗಿತ್ತು, ಮತ್ತು 2023 ಮತ್ತು 26 ಇಲ್ಲಿವರೆಗೂ ಬಹಳ ಅಭಿವೃದ್ಧಿ ಆಗಿದೆ. ಅವಾಗೆಲ್ಲ ನಾವು ಚಿಕ್ಕ ಹುಡುಗರು. ಈಗ ನಾವೆಲ್ಲರೂ ಒಂದು ಮಟ್ಟಕ್ಕೆ ಈ ರೀತಿ ತಾಲೂಕಿನಲ್ಲಿ ಗುರ್ಸ್ಕೊಳ್ಳೋದಕ್ಕೂ ಸಮೇತ ಟಿ.ಬಿ. ಜಯಚಂದ್ರ ಸಾಹೇಬರು ಆಶೀರ್ವಾದ ಬಹಳ ದೊಡ್ಡದಿದೆ. ಯುವಕರಿಗೆ ಹೆಚ್ಚಿನದಾಗಿ ಆದ್ಯತೆ ಕೊಡುವಂತ ಏಕೈಕ ನಾಯಕ ಅಂದ್ರೆ ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬರು. ಆಮೇಲೆ ಇಡೀ ರಾಜ್ಯಕ್ಕೇನೆ ಒಂದು ಬಹುದೊಡ್ಡ ಹುದ್ದೆ ಕೊಟ್ಟು ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಹಾಗೇನೆ ಯುವ ಕಾಂಗ್ರೆಸ್ ಕಡೆಯಿಂದನೂ ಸಮೇತ ಒತ್ತಾಯ ಮಾಡ್ತಾ ಇದ್ದೇವೆ. ಆಮೇಲೆ ನಮ್ಗೆ ಟಿ.ಬಿ. ಜಯಚಂದ್ರ ಸಾಹೇಬ್ರಂದ್ರೆ ಒಂದು ಬಹುದಿನದ ಕನಸು. ನಾವು ಯೂತ್ ಕಾಂಗ್ರೆಸ್ ಆದ್ಮೇಲೆ ಬಹುದಿನದ ಕನಸು. ಸಾಹೇಬ್ರು ಆಡಳಿತ ನಮ್ಮ ಯೂತ್ ಕಾಂಗ್ರೆಸ್ ಕಡೆಯಿಂದ ನೋಡ್ಬೇಕಂತ ಕಾಯ್ತಾ ಇದ್ದೇವೆ. ಒಂದು ದೊಡ್ಡದೊಂದು ಖುಷಿ ವಿಚಾರ 18ನೇ ತಾರೀಕು ಬರ್ಬೇಕಂತ ಎಲ್ಲ ನಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೇವೆ.
ಇನ್ನು ಟಿಬಿ ಜಯಚಂದ್ರ ಅವರು ಶಿರಾದಲ್ಲೂ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡು ಜನರ ಮೆಚ್ಚುಗೆ ಪಡೆದಿದ್ದು ಮುಂಬರುವ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸೂಕ್ತ ಸ್ಥಾನಮಾನ ನೀಡಬೇಕು ಎಂದು ಮನವಿ ಮಾಡಿದ್ರು. ಈ ವೇಳೆ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಮಣಿ, ನಗರ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು, ಎನ್ಎಸ್ಯುಐ ಮುಖಂಡರು ಸೇರಿದಂತೆ ಹಲವರು ಹಾಜರಿದ್ದರು. ಶ್ರೀಮಂತ್, ಪ್ರಜಾಶಕ್ತಿ ಟಿವಿ, ಶಿರಾ.